ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮ ದೇವರ ಮಕ್ಕಳೇ, ಸೊ ಮತ್ತೊಂದಾವರ್ತಿ ಈ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಮತ್ತೊಂದಾವರ್ತಿ ನಮಗೆ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಯೋಬನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 17ನೇ ವಚನ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದ ಬುಕ್ ಆಫ್ ಜೋಬ್ ಚಾಪ್ಟರ್ 5 ವರ್ಸ್ 17. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಯಾರನ್ನು ಶಿಕ್ಷಿಸುತ್ತಾರೋ ಅವನು ಧನ್ಯನು ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ಯಾರಿಗೆ ಶಿಕ್ಷೆ ಕೊಡ್ತಾರೋ ಅವರು ಧನ್ಯರೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಇವತ್ತು ನಾವು ತಂದೆ ತಾಯಿಗಳಾಗಿ ಅಥವಾ ನಮ್ಮ ತಂದೆ ತಾಯಿಗಳು ಇವತ್ತು ನಮ್ಮ ಮಕ್ಕಳು ಕೆಟ್ಟ ಮಾರ್ಗದಲ್ಲಿ ಕೆಟ್ಟ ಬುದ್ಧಿ ಕಲಿಬಾರ್ದು ಅಂತೇಳಿ ನಾವೇನು ಮಾಡ್ತೇವೆ, ಅವಕ್ಕೆ ಗದರಿಸ್ತೇವೆ, ಬೈತೀವಿ, ಉಡಿತೀವಿ. ಅದಕ್ಕೆ ಅದೇ ರೀತಿ ನಮ್ಮ ಕರ್ತನ ದೇವರು ಯೇಸು ಕ್ರಿಸ್ತನು ಕೂಡ ನಾವು ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗಬಾರ್ದು ಅಂಥೇಳಿ ಯೇಸು ಕ್ರಿಸ್ತನು ಕೂಡ ನಮ್ಮ ಪರಿಸ್ಥಿತಿ ನೋಡಿ ನಮ್ಮ ತಪ್ಪುಗಳು ಮಾಡುವಾಗ ನಾವು ಪಾಪ ಮಾಡುವಾಗ ನಮಗೇನು ಮಾಡ್ತಾರೆ, ಗದರಿಸ್ತಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಗದರಿಸುವಾಗ, ಶಿಕ್ಷಿಸುವಾಗ ನಾವೇನು ಮಾಡಬೇಕು, ಅದನ್ನು ಸಹಿಸ್ಕೊಳ್ಳಬೇಕು. ನಾವು ಸಹಿಸ್ಕೊಂಡ್ರೆ ನಾವು ಯೇಸು ಕ್ರಿಸ್ತ ನಮಗೆ ಶಿಕ್ಷಿಸಿದರೆ ನಾವು ಧನ್ಯರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೋಬನಿಗೆ ಕೂಡ ಆ ದೇವರಿಂದ ಶೋಧನೆ ಬಂದಿದಾಗ ಆತನಿಗೆ ದೇವರು ಶಿಕ್ಷಿಸುವಾಗ ಆತನು ದೇವರ ವಿರೋಧವಾಗಿ ಒಂದು ಮಾತು ಹೇಳಲಿಲ್ಲ, ಒಂದು ಪಾಪ ಮಾಡಲಿಲ್ಲ. ದೇವರ ಕೊಟ್ಟಂಥ ಶಿಕ್ಷೆಯನ್ನು ಆತನು ದೀನತೆಯಿಂದ, ಶ್ರದ್ಧೆಯಿಂದ ಅದನ್ನೆಲ್ಲ ಅನುಸರಿಸಿ ಅನುಭವಿಸ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನ್ನನ್ನು ಶಿಕ್ಷಿಸ್ತಿದ್ದಾರೆ. ದೇವರು ನಿನಗೆ ಗದರಿಸ್ತಾ ಇದ್ದಾರೆ. ದೇವರ ನಿಮಿತ್ತ ನಿನಗೆ ಕಣ್ಣೀರು ಕಷ್ಟ ಬಂದಿದೆ, ಹಿಂಸೆ ಬರ್ತಾ ಇದೆ ಅಂದರೆ ನೀನು ಇವತ್ತು ಗುಣಗೊಟ್ಟಬೇಡ. ಏಕೆಂದರೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನೀನು ಧನ್ಯನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಧನ್ಯನಾಗಿ ಮಾರ್ಪಡಿಸುವಂತೆ ಈ ವಾಕ್ಯ ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಿಮ್ಮನ್ನು ನಿಮ್ಮ ಕುಟುಂಬಕ್ಕೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.